ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದು ಸುಂದರ ಗುಲಾಬಿ ಹೂವು ಹೇಗೆ ಮುಳ್ಳುಗಳನ್ನ ಹೊಂದಿದೆಯೋ ಹಾಗೆ ಯಾವಾಗ್ಲೂ ನಗುತ್ತಾ ಇರುವವರಿಗೆ ಕಷ್ಟಗಳೇ ಇಲ್ಲವೆಂದುಕೊಳ್ಬೇಡಿ. ಅಂತವರಿಗೂ ಎಷ್ಟೋ ಕಷ್ಟಗಳಿರುತ್ತೆ. ಅದೇ ತರಹ ಈ ಫಿಲ್ಮ್ ಇಂಡಸ್ಟ್ರಿ ವೀಕ್ಷಕರೇ, ಒಮ್ಮೊಮ್ಮೆ ನಮಗೆ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳೇ ಅನೇಕ ಪಾಠಗಳನ್ನ ಕಲಿಸುತ್ತವೆ. ನಮ್ಮ ಸಾಮರ್ಥ್ಯವನ್ನ ನಮಗೆ ತಿಳಿಯುವಂತೆ ಮಾಡುತ್ತವೆ. ನಮ್ಮ ಬಂಧುಗಳಾರು, ಶತ್ರುಗಳು ಯಾರು ಎಂಬುದನ್ನ ನಮ್ಮ ಕಷ್ಟದ ಸಮಯದಲ್ಲಿ ನಿರ್ಧರಿಸುವುದು ಸೂಕ್ತವೆನಿಸುತ್ತದೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಯಾವುದೋ ಒಂದು ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾರನ್ನೂ ಕೂಡ ಅವಹೇಳನ ಮಾಡುವುದು ನಮ್ಮ ಇಂಗಿತವಾಗಿಲ್ಲ. ಇರುವ ವಿಷಯವನ್ನ ಸಾದರ ಪಡಿಸುವ ಪ್ರಯತ್ನ ನಮ್ಮದು. ಯಾರನ್ನೋ ಮನರಂಜಿಸುವ ಸಲುವಾಗಿ ಮತ್ತೊಬ್ಬರನ್ನ ತೆಗಳುವ ನಿದರ್ಶನ ಇದಲ್ಲ. ನೋಡುಗರು ಅನ್ಯತಾ ಭಾವಿಸಬಾರದು. ಇರುವುದನ್ನ ಇದ್ದ ಹಾಗೆ ಹೇಳಲು ಪ್ರೇರಣೆ ನೀಡಿದೆ ಈ ಕರಾಳವಾದ ವಾಸ್ತವ ಸಿನಿ ಜಗತ್ತು. ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಕ್ಯಾಮರಾ, ಆಕ್ಷನ್, ಮೇಕಪ್, ಪಾಪ್ಯುಲಾರಿಟಿ ಇವೇ ಎಂದು ಎಲ್ಲರೂ ಅಂದುಕೊಳ್ತಾರೆ. ಆದರೆ ನಿಜವಾಗಿಯೂ ಸಿನಿಮಾ ಇಂಡಸ್ಟ್ರಿ ಎಂಬುದು ಒಂದು ದೇವ ಮಂದಿರ ಇದ್ದ ಹಾಗೆ. ಅದನ್ನು ಹಾಗೆ ಅಂದುಕೊಂಡ್ರೆ ಅದರ ಒಳಗೆ ಪ್ರವೇಶ ಪಡೆಯಲು ಗರ್ವ, ಮರ್ಯಾದೆ, ನಾಚಿಕೆ, ಸಿಟ್ಟು, ವಿನಯ, ಆತ್ಮಾಭಿಮಾನ ಎಲ್ಲವನ್ನ ಬಿಟ್ಟು ಒಳಗೆ ಪ್ರವೇಶ ಮಾಡಬೇಕು. ಅಂತವರಿಗೆ ಮಾತ್ರ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಇರುತ್ತದೆ. ಅದರಲ್ಲೂ ಕೆಲವು ನಾಯಕಿಯರು ತಮಗೆ ಈ ಸಿನಿರಂಗದಲ್ಲಿ ಯಾವುದೇ ತೊಂದರೆಗಳು ಆಗಿಲ್ಲ, ಆಗುವುದೂ ಇಲ್ಲ, ನಮಗೆ ತುಂಬಾನೇ ಸುಲಭವಾಗಿ ಅವಕಾಶ ಸಿಕ್ಕಿದೆ ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ಚಪ್ಪಲಿ ಹಾಕಿಕೊಂಡು ಹೋದ್ರೆ ಗುಡಿಯೊಳಗೆ ಹೋಗಲು ಹೇಗೆ ಅನುಮತಿ ಇರೋದಿಲ್ಲವೂ ಅಂತೆಯೇ ಇವರ ಮಾತನ್ನ ಅಷ್ಟು ಸುಲಭವಾಗಿ ನಂಬಲು ಆಗೋದಿಲ್ಲ. ಇದರ ಸತ್ಯಾಸತ್ಯತೆಗಳೇ ಬೇರೆ. ಒಬ್ಬ ಹೆಣ್ಣು ಮಗಳು ಸಿನಿಮಾ ಜಗತ್ತಿಗೆ ಎಂಟ್ರಿ ಆಗಬೇಕಂದ್ರೆ ಏನೆಲ್ಲ ಪ್ರಾಬ್ಲಮ್ಗಳನ್ನ ಎದುರಿಸಬೇಕಾಗುತ್ತೆ ಎಂಬುದನ್ನ ಇಲ್ಲಿ ಸಂಪೂರ್ಣವಾಗಿ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸಿನಿಮಾಗೆ ಎಂಟ್ರಿ ಆಗುವ ಹುಡುಗಿಯರಲ್ಲಿ 90% ಹುಡುಗಿಯರು ತಮ್ಮ ಮನೆಯ ಕಷ್ಟಗಳಿಗೆ ಸ್ಪಂದಿಸುವ ಸಲುವಾಗಿಯೇ ಸಿನಿಲೋಕಕ್ಕೆ ಎಂಟ್ರಿ ಕೊಡ್ತಾರೆ. ಮನೆಯವರ ಒಪ್ಪಿಗೆ ಪಡೆದೇ ಎಂಟ್ರಿ ಆಗುವ ಅವರಿಗೆ ಅವರ ಮನೆಯವರ ಸಂಪೂರ್ಣ ಸಪೋರ್ಟ್ ಇರುತ್ತೆ. ಅಪ್ಪ ಅಮ್ಮನ ಕಣ್ಣುಗಳು ಮತ್ತೆಂದು ಹನಿಗೂಡಬಾರದು. ಅಕ್ಕ ಅಣ್ಣ ತಮ್ಮ ತಂಗಿಯರ ಓದು, ಹೀಗೆ ಅವರ ಬದುಕನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಅನೇಕ ಆಸೆಗಳನ್ನ ಹೊತ್ತು ಇಲ್ಲಿಯೇ ಬದುಕು ಕಟ್ಟಿಕೊಳ್ಳುವ ಹಂಬಲದೊಂದಿಗೆ ಬರುವ ಅವರು ಹೇಗಾದ್ರೂ ಸರಿ ಇಲ್ಲಿ ಎಂಟ್ರಿ ಸಿಕ್ಕರೆ ಸಾಕು, ಚೆನ್ನಾಗಿ ನಟಿಸಿ ಹಣ ಸಂಪಾದನೆ ಮಾಡಿದ್ರೆ ಮನೆಯವರ ಕಷ್ಟಗಳು ಕಳೆಯುತ್ತವೆ ಎನ್ನುವ ಮನಸ್ಥಿತಿಯೇ ಎಲ್ಲರದ್ದಾಗಿರುತ್ತೆ. ಹಾಗೆ ಕೆಲವು ಕಡೆ ಒತ್ತಾಯ ಮಾಡಿ ಆದ್ರೂ ತಮ್ಮ ಮಕ್ಕಳನ್ನ ಸಿನಿ ಫೀಲ್ಡ್ಗೆ ಎಂಟ್ರಿ ಕೊಡಿಸುವ ಪೋಷಕರು ಸಹ ಇದ್ದಾರೆ. ಎಷ್ಟೋ ಆಡಿಷನ್ಗಳನ್ನ ಕೊಟ್ಟರು ಮೊದಲ ಬಾರಿಗೆ ಯಾರು ಕೂಡ ಹೊಸಬರನ್ನ ಗುರುತಿಸೋದೇ ಇಲ್ಲ. ಹಾಗಾಗಿ ನಾವು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು, ಒಂದು ಗುರಿ ತಲುಪಬೇಕು, ಸ್ಟಾರ್ ಹೀರೋಯಿನ್ ಆಗಬೇಕು ಎಂದು ಅನೇಕ ಆಸೆಗಳನ್ನ ಹೊತ್ತು ಬಂದ ಹುಡುಗಿಯರು ತಮ್ಮ ಕಾಸ್ಟಿಂಗ್ ಡೈರೆಕ್ಟರ್ ಗಳನ್ನ ಮೀಟ್ ಆಗಿ ಇದರ ಕುರಿತಾಗಿ ಕೇಳಿದ್ರೆ ಅವರಿಗೆ ಮೊದಲಿಗೆ ತಿಳಿದು ಬರುವ ದಾರುಣ ಸಂಗತಿ ಎಂದರೆ ಇಲ್ಲಿ ಎಲ್ಲದಕ್ಕೂ ಕಾಂಪ್ರಮೈಸ್ ಎನ್ನುವ ಸಿಸ್ಟಮ್ ಇರುತ್ತೆ. ಅದಕ್ಕೆಲ್ಲ ಒಪ್ಪಿಕೊಂಡರೆ ಸುಲಭವಾಗಿ ಅವಕಾಶ ಸಿಗುತ್ತೆ ಎಂಬುದು ನಂಬಲಾಗದೆ ಹೋದ್ರು ಅದು ಕಟು ಸತ್ಯ. ಇದನ್ನ ಕೇಳಿದವರಿಗೆ ಮನಸ್ಸಿನ ಮೂಲೆಯಲ್ಲಿ ಅಳುಕಿದ್ದರು ಮನೆಯವರ ಹೊಟ್ಟೆ ಪಾಡಿಗಾಗಿ ಹೇಗಾದರೂ ಸರಿ ಚಾನ್ಸ್ ಗಿಟ್ಟಿಸಿಕೊಳ್ಳಬೇಕೆಂದು ಜಿದ್ದಿಗೆ ಬಿದ್ದವರು ಇಂದು ಸೂಪರ್ ಡೂಪರ್ ಹೀರೋಯಿನ್ಗಳಾಗಲು ಸಾಧ್ಯ. ಅವರವರ ಅಂತರಾಳದ ನೋವಿಗೆ ಮುಲಾಮು ಹಚ್ಚುವ ಪ್ರಯತ್ನ ಅವರೇ ಮಾಡಿಕೊಳ್ಳಬೇಕು ಅಷ್ಟೇ. ಅವರೇನಾದ್ರೂ ಆಗ್ಲಿ ನಮಗೆ ಚಾನ್ಸ್ ಕೊಡಿಸಿ ಎಂದು ಹೇಳಿದರಷ್ಟೇ ಸಾಕು. ಅಂತವರಿಗೆ ಇಲ್ಲಿ ಮೊದಲು ಆದ್ಯತೆ ನೀಡಲಾಗುತ್ತೆ. ಏನಾದ್ರೂ ಅವರು ಕಾಂಪ್ರಮೈಸ್ಗೆ ಒಪ್ಪದೆ ಹೋದ್ರೆ ಅವರನ್ನ ಆ ಸಿನಿಮಾದಲ್ಲಿ ನಟಿಸಲು ಚಾನ್ಸ್ ಕೊಡೋದಿಲ್ಲ ಎಂದು ಹೆದರಿಸ್ತಾರೆ. ಹಾಗಂತ ಎಲ್ಲರೂ ಕೂಡ ಹೀಗೆ ಮಾಡೋದಿಲ್ಲ. ಇದರಲ್ಲಿ ಕೆಲವೊಂದಿಷ್ಟು ಜನ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಒಪ್ಪಿಕೊಳ್ಳಬೇಕು. ಹಾಗೆ ಇಂಥವರನ್ನ ಮೂವಿ ಆಡಿಷನ್ಗಳಿಗೆ ಕರೆದುಕೊಂಡು ಹೋದ್ರೆ ಈ ಸಿನಿಮಾವನ್ನ ಕಂಪ್ಲೀಟ್ ಮಾಡುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ಅಲ್ಲಿಗೆ ಆಡಿಷನ್ಗೆಂದು ತೆರಳಿದ ಹುಡುಗಿಯರನ್ನ ಮಾತ್ರ ಕಮಿಟ್ಮೆಂಟ್ಗೆ ರೆಡಿ ಇರಿ ಎಂದು ಡೈರೆಕ್ಟ್ ಆಗಿಯೇ ಕೇಳಲಾಗುತ್ತದಂತೆ. ಇದು ಆ ಸಿನಿಮಾದ ಡೈರೆಕ್ಟರ್ಗಳು ಅವರಿಗೆ ಯಾವ ಕ್ಯಾರೆಕ್ಟರ್ ಕೊಡಬೇಕೆಂದು, ಅಂದ್ರೆ ಫ್ರೆಂಡ್ ರೋಲ್, ತಂಗಿ, ಅಕ್ಕ, ಅತ್ತಿಗೆ, ಅಮ್ಮ, ಅತ್ತೆ ಹೀಗೆ ಯಾವುದೇ ಆದ್ರೂ ನಿರ್ಧರಿಸಲು ಅವರು ಹೇಳಿದ್ದನ್ನ ಮಾಡಲು ಇಂತಹ ಹೆಣ್ಣು ಮಕ್ಕಳು ರೆಡಿ ಇರಬೇಕು. ಅಂದ್ರೆ ಕೆಲವು ಸಿನಿಮಾ ನಟಿಸಲು ಪ್ರೊಡ್ಯೂಸರ್, ಡೈರೆಕ್ಟರ್ ಹೀಗೆ ಎಲ್ಲರ ಜೊತೆಗೂಡಿ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಸಿನಿಮಾಗಳಲ್ಲಿ ನಟಿಸುವ ಹೀರೋಗಳು ಫ್ರೆಂಡ್ ಕ್ಯಾರೆಕ್ಟರ್ ಮಾಡುವವರು ಶ್ರೀಮಂತರಾಗಿದ್ದರೆ ಅಂತವರು ಕೂಡ ತಮ್ಮ ಜೊತೆಗೆ ಹೀರೋಯಿನ್ಗಳು ಕಾಂಪ್ರಮೈಸ್ಗೆ ಒಪ್ಪಬೇಕು ಎಂದುಕೊಳ್ಳುತ್ತಾರೆ. ನೀವೇ ಯೋಚಿಸಿ, ಒಂದು ಹಿಟ್ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ ಸ್ಟಾರ್ ಡೈರೆಕ್ಟರ್ ಹಾಗೂ ಸ್ಟಾರ್ ಹೀರೋಗಳ ಜೊತೆ ನಟಿಸಲು ಏನೆಲ್ಲ ಟರ್ಮ್ಸ್ ಮತ್ತು ಕಂಡೀಷನ್ ಇರುತ್ತದೆ ಎಂದು. ಒಬ್ಬ ಹೀರೋಯಿನ್ನ ಲೈಫ್ ಸ್ಪ್ಯಾನ್ ಸಿನಿ ಇಂಡಸ್ಟ್ರಿಯಲ್ಲಿ 5 ವರ್ಷಗಳು ಮಾತ್ರವೇ. ಇನ್ನೂ ನಮಗೆ ಕಾಲಾವಕಾಶ ಇದೆ, ಮುಂದೆಯೂ ಕಾಲ ಹೀಗೆ ಇರುತ್ತದೆ ಎಂದು ಕುಳಿತುಕೊಂಡ್ರೆ ಅದು ಬರಿಯ ಕಾಂಟ್ಯಾಕ್ಟ್ ನಂಬರ್
ನಂಬರ್ಸ್ ಮತ್ತು ರಿಲೇಶನ್ಶಿಪ್ಗಳಷ್ಟೇ ಕೊನೆಗೆ ಅವರಿಗೆ ಉಳಿಯೋದು. ಆದ್ದರಿಂದ ಇರುವ ಸಮಯವನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡು ಇರುವ ಆ ಸಮಯದಲ್ಲಿ ಹಣ ಮಾಡಿಕೊಂಡ್ರೆ ಮುಂದಿನ ವರ್ಷಗಳು ಕೂಡ ಇಲ್ಲಿ ಸರ್ವೈವ್ ಆಗಬಹುದು. ಇದಕ್ಕೆಂದೇ ಹೆಣ್ಣು ಮಕ್ಕಳು ಅನೇಕ ವಿವಿಧ ರೀತಿಯ ಪ್ಲಾಸ್ಟಿಕ್ ಸರ್ಜರಿ, ಲಿಪೋಸೆಕ್ಷನ್ ಸರ್ಜರಿ, ಸ್ಲಿಮ್ ಆಗ್ಲಿಕ್ಕೆ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಳ್ಳುವುದಂತೂ ಸಾಮಾನ್ಯ ವಿಷಯವಾಗಿದೆ. ನಿಮಗೆ ಮತ್ತೊಂದು ವಿಷಯ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಹೆಣ್ಣು ಮಕ್ಕಳು ಸಿನಿ ಇಂಡಸ್ಟ್ರಿಯಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯಲೆಂದು ಎಷ್ಟೋ ಮಂದಿ ನಾಯಕಿಯರ ಅಮ್ಮಂದಿರು ಕೂಡ ಕಮಿಟ್ಮೆಂಟ್ಗೆ ತಾವೇ ರೆಡಿ ಆಗುವ ಸನ್ನಿವೇಶಗಳು ನಡೆದಿದೆ. ಅವರೊಂದಿಗೆ ಕಮಿಟ್ ಆಗಲು ಹಿಂಜರಿಯದ ತಾಯಂದಿರ ಅಂದಿನ ಮನಸ್ಥಿತಿ ಹೇಗಿರಬಹುದು ಎಂಬುದು ನೀವೇ ಊಹಿಸಿಕೊಳ್ಳಿ. ಹೀಗೆ ಯಾವ ಸಿನಿಮಾಗಳಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳುತ್ತಾರೋ ಅಂದು ರಾತ್ರಿಯೇ ಆ ಹೆಣ್ಣು ಮಕ್ಕಳನ್ನ ಐಷಾರಾಮಿ ಹೋಟೆಲ್ ರೂಮಿಗೂ ಗೆಸ್ಟ್ ಹೌಸ್ಗಳಿಗೂ ಬನ್ನಿ ಎನ್ನುವ ಕರೆ ಹೋಗುತ್ತದೆ. ಶೂಟಿಂಗ್ ಮುಗಿದು ಸಿನಿಮಾ ಸೆಟ್ಟೇರಿದ್ರೆ ಸರಿ, ಹಾಗೇನಾದ್ರೂ ಆ ಸಿನಿಮಾ ಸೆಟ್ಟೇರದೆ ಹೋದ್ರೆ ಅಂತಹ ಹುಡುಗಿಯರ ಕತೆ ಹೇಳತೀರದು. ಬೇರೆ ಸಿನಿಮಾಗಳಲ್ಲಿ ಚಾನ್ಸ್ ಸಿಗುವವರೆಗೂ ಬೇರೆ ಕೆಲಸ ಮಾಡಲಾಗದ ನಾಯಕಿಯರು ತಮ್ಮ ಪ್ರೆಸ್ಟೀಜ್ ಮೇಂಟೈನ್ ಮಾಡಲೆಂದು ಮನೆಯವರ ಒತ್ತಡಕ್ಕೆ ಮಣಿದು ದುಡ್ಡಿನ ಕಾಸ್ಟಿಂಗ್ ಡೈರೆಕ್ಟರ್ಗಳ ಸಲಹೆಯಂತೆ ಬೇರೆ ರೀತಿಯ ಕಮಿಟ್ಮೆಂಟ್ಗಳಿಗೆ ಒಳಗಾಗ್ತಾರೆ. ಇದರಲ್ಲೂ ರಾಜಕೀಯ ನಾಯಕರ ಕೈವಾಡವು ಇದ್ದೇ ಇರುತ್ತದೆ ಅಂದ್ರೆ ನೀವು ನಂಬಲೇಬೇಕು. ದುಡ್ಡಿಗಾಗಿ ಇಂಥವರ ಬಳಿಗೆ ಹುಡುಗಿಯರನ್ನ ಕಾಸ್ಟಿಂಗ್ ಡೈರೆಕ್ಟರ್ಗಳು ಕಳಿಸ್ತಾರೆ. ಒಂದು ರಾತ್ರಿಗೆ ಸಾವಿರಾರು ರೂಪಾಯಿ ಗಟ್ಲೆ ದುಡಿಯುವ ಅವಕಾಶ ಇರುವಾಗ ಬಿಡೋದುಂಟೆ, ಇವರು ಅದನ್ನೇ ಮೈಗೂಡಿಸಿಕೊಂಡು ಬಿಡ್ತಾರೆ. ಅಂತಹ ಪಾತಾಳ ಲೋಕವೇ ಈ ಸಿನಿ ಇಂಡಸ್ಟ್ರಿಯ ಕರಾಳ ಮುಖ. ಇಂತಹ ಕೆಲಸಗಳಿಂದಲೂ ತಾವು ಕಳುಹಿಸಿದ ಹುಡುಗಿಯರ ಕಡೆಯಿಂದ 30% ಆ ಹೆಣ್ಣು ಮಕ್ಕಳು ಕಾಸ್ಟಿಂಗ್ ಡೈರೆಕ್ಟರ್ಗೆ ಕೊಡಬೇಕಾಗುತ್ತೆ. ಇದೆಂತಹ ದಂಧೆ ನೋಡಿ. ಹಾಗೂ ಹೀಗೂ ಒಂದು ಮೂವಿಯಲ್ಲಿ ಇಂಥವರು ನಟಿಸಿ ಅದು ಬಿಡುಗಡೆಗೊಳ್ಳಲು ಕಷ್ಟವಾದಾಗ ಅವರನ್ನೇ ತೆಗಳುವ ಜನ ಇಂತಹ ಕಮಿಟ್ಮೆಂಟ್ ನಿಂದ ಒಳ್ಳೆಯ ಪ್ರಮೋಷನ್ ಗಳಿಸಿ ಆ ಮೂವಿ ಹಿಟ್ ಆದ್ರೆ ಅಂತವರಿಗೆ ಸ್ಟಾರ್ ನಟಿಯ ಪಟ್ಟವನ್ನೇ ಕೊಡ್ತಾರೆ. ಅಂದ ಹಾಗೆ ಇದು ಒಂದು ಕಾಂಪಿಟೇಷನ್ ವರ್ಲ್ಡ್. ಒಬ್ಳು ಹುಡುಗಿ ತನ್ನ ಸ್ವಂತ ಪರಿಶ್ರಮದಿಂದ ಮೇಲೆ ಬಂದರೂ ಕೂಡ ಈ ಕಮಿಟ್ಮೆಂಟ್ ಎಂಬ ಭೂತ ಇವರ ಬೆನ್ನು ಹಿಡಿಯದೇ ಬಿಡದು. ಇಂತಹ ಕಮಿಟ್ಮೆಂಟ್ ಗಳಿಗೆ ಕಾಂಪ್ರಮೈಸ್ ಆಗ್ಲೇಬೇಕು. ಹಾಗೇನಾದ್ರೂ ತಾವು ನಟಿಸಿದ ಸಿನಿಮಾ ಹಿಟ್ ಆಗಿದೆ, ನಾವು ಕಮಿಟ್ಮೆಂಟ್ ಮಾಡಿಕೊಳ್ಳೋದಿಲ್ಲ ಅಂದ್ರೆ ನಾಟ್ ಇವನ್ 1 ಸೆಕೆಂಡ್ ಕೂಡ ಅವರನ್ನ ಇರಲು ಬಿಡದೆ ಆ ನಾಯಕಿಯನ್ನ ಸಿನಿಮಾದಿಂದ ಹೊರದಬ್ಬಿ ಬೇರೆಯವರನ್ನ ಆ ಜಾಗಕ್ಕೆ ತಂದು ಕೂರಿಸ್ತಾರೆ. ಅದಷ್ಟೇ ಆದ್ರೆ ಸರಿ ಹೋಗ್ಲಿ ಎನ್ನಬಹುದು. ಆದ್ರೆ ಅವರು ಬೇರೆ ಸಿನಿಮಾಗಳಲ್ಲಿ ನಟಿಸಲು ಹೋದ್ರೆ ಅಲ್ಲಿಯೂ ಕೂಡ ಇವರ ಬಗ್ಗೆ ಇಲ್ಲದನ್ನ ಹೇಳಿ ಚಾನ್ಸ್ ಸಿಗದಂತೆ ಮಾಡ್ತಾರೆ. ಆಗ ಇವರು ಬೇರೆ ವಿಧಿ ಇಲ್ಲದೆ ಅವರು ಹೇಳಿದಂತೆ ಎಲ್ಲರೊಂದಿಗೂ ಕಾಂಪ್ರಮೈಸ್ ಆಗುವ ಪರಿಸ್ಥಿತಿಗಳು ತುಂಬಾನೇ ಬಂದಿವೆ. ಅಂತೆಯೇ ಆ ಹೀರೋಯಿನ್ ನಟಿಸಿದ 5 ಸಿನಿಮಾಗಳು ಹಿಟ್ ಆದವು ಅಂದ್ರೆ ಡೈರೆಕ್ಟರ್, ಪ್ರೊಡ್ಯೂಸರ್ ಅಲ್ಲದೆ ಹೀರೋ ಜೊತೆಗೂ ಕಮಿಟ್ಮೆಂಟ್ ಕೊಡಬೇಕಾಗುತ್ತೆ. ಆಗ ಮುಂಬರುವ 16 ಪ್ರಾಜೆಕ್ಟ್ಗಳು ಇವರ ಮುಡಿಗೇರೋದಂತೂ ಖಂಡಿತ. ಎಲ್ಲರೂ ಕೂಡ ಹೀಗೆ ಇದ್ರು ಅಂದ್ರೆ ತಪ್ಪಾಗುತ್ತೆ. ಅಣ್ಣವರ ಸಾರಥ್ಯದಲ್ಲಿ ನಡೆದುಕೊಂಡು ಬಂದ ಈ ಸಿನಿ ಲೋಕ ಕಾಲಕ್ಕೆ ತಕ್ಕ 7 ಬೀಳುಗಳನ್ನ ಕಂಡಿದೆ. ಗೆದ್ದಿದೆ, ಸೋತಿದೆ. ಹೆಣ್ಣನ್ನ ದೇವತೆ ಎಂದು ಪೂಜಿಸುವ ನಾಡು ನಮ್ಮದು. ಹಾಗೆ ನಡೆದುಕೊಂಡ ಸರ್ವರಿಗೂ ನಮ್ಮದೊಂದು ಸಲಾಂ. ನಮ್ಮ ಭಾರತದ ಸೌತ್ ನಾರ್ತ್ ಸಿನಿ ಇಂಡಸ್ಟ್ರಿಯಲ್ಲಿ ಹೇಗೆ ಒಳ್ಳೆಯ ಕಲಾವಿದರು, ಹೀರೋಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳಿದ್ದಾರೋ ಅಂತವರ ಮಧ್ಯೆ ಇಂತಹ ದುರುಳರು ಇರೋದು ಕೂಡ ಶೋಚನೀಯವಾದರೂ ಅದು ಸತ್ಯ ಸಂಗತಿ. ಮಾನವೀಯ ಮೌಲ್ಯಗಳನ್ನ ಬಿಟ್ಟ ದುರುಳ ದಾಂಡಿಗರಿಗೆ, ಕಾಮ ಪಿಪಾಸುಗಳಿಗೆ ಪ್ರತ್ಯೇಕವಾಗಿ ಯಾರು ಹೀಗೆ ನಡೆದುಕೊಂಡಿದ್ದಾರೋ ಅಂತವರಿಗೆ ಮಾತ್ರ ಇದೆಲ್ಲ ಅನ್ವಯಿಸುತ್ತದೆ. ತಪ್ಪು ಯಾರೇ ಮಾಡಿದ್ರು ತಪ್ಪೇ ತಾನೇ. ಹೇಗೆ ಸಿನಿಮಾದಲ್ಲಿ ನಾಯಕಿಯರನ್ನ ರಿಪ್ಲೇಸ್ ಮಾಡ್ತಾರೆ ಎಂದು ಉದಾಹರಣೆ ಮೂಲಕ ಹೇಳೋದಾದರೆ, ಎ ಎಂಬ ನಾಯಕಿಯನ್ನ ಒಂದು ಚಿತ್ರಕ್ಕೆ ತೆಗೆದುಕೊಂಡು ಅವರೇನಾದ್ರೂ ಆ ಪ್ರೊಡಕ್ಷನ್ ಹೌಸ್ ಹೇಳುವ ಎಲ್ಲಾ ಕಂಡೀಷನ್ಗಳನ್ನ ಒಪ್ಪಿದ್ರೆ ಆ ಚಿತ್ರ ಅವರ ಕೈ ಸೇರುತ್ತದೆ. ಇಲ್ಲವಾದಲ್ಲಿ ಅದೇ ಸ್ಟಾರ್ ಪಟ್ಟ ಹೊಂದಿರುವ ಮತ್ತೊಂದು ಬಿ ನಾಯಕಿಯನ್ನ ಆ ಜಾಗಕ್ಕೆ ಕರೆತರುವುದಾಗಿ ಬ್ಲ್ಯಾಕ್ ಮೇಲ್ ಮಾಡಲಾಗುತ್ತೆ. ಹಾಗಾಗಿ ತಮಗೆ ಬಂದ ಒಳ್ಳೆಯ ಅವಕಾಶ ಬೇರೆಯವರ ಪಾಲಾಗೋದನ್ನ ಒಪ್ಪದ ನಾಯಕಿಯರು ಇಂಥವರ ಆಮಿಷಕ್ಕೆ ಬಲಿಯಾಗುತ್ತಿದ್ದಾರೆ. ಎಂತಹ ಸ್ಟಾರ್ ಹೀರೋಯಿನ್ ಆದರೂ ಕೂಡ ಇಂತಹ ಕಮಿಟ್ಮೆಂಟ್ ಗಳಿಗೆ ಒಪ್ಪಲೇಬೇಕಾಗುತ್ತೆ. ಮುಂದೆ ಆ ನಾಯಕಿ ನ್ಯೂ ಕಮರ್ ಆದರೂ ಸ್ಟಾರ್ ಹೀರೋಯಿನ್ ಆದರೂ ಮಾಡಿಕೊಂಡ ಕಮಿಟ್ಮೆಂಟ್ ಗಳಿಗೆ ಬದ್ಧರಾಗಿರಬೇಕು. ಒಂದೆಡೆ ಇಂತಹ ನಾಯಕಿಯರಿಗೆ ಎಲ್ಲರೊಂದಿಗೆ ಹೀಗೆ ಕಾಂಪ್ರಮೈಸ್ ಆಗಲು ಇಷ್ಟವಿಲ್ಲದೆ ಹೋದರೆ ಯಾರಾದರೂ ಒಬ್ಬ ಸ್ಟಾರ್ ಡೈರೆಕ್ಟರ್, ಪ್ರೊಡ್ಯೂಸರ್ ಇಲ್ಲವೇ ಹೀರೋಗಳ ಜೊತೆ ಪರ್ಸನಲ್ ಅಫೇರ್ ಇಟ್ಕೊಳ್ಳುತ್ತಾರೆ. ಯಾಕಂದರೆ ಇಂಥವರ ಜೊತೆ ಕ್ಲೋಸ್ ಆಗಿದ್ರೆ ಮುಂದಿನ ಸಿನಿಮಾಗಳಲ್ಲಿ ನಟಿಸಲು ಚಾನ್ಸ್ ಸಿಗುತ್ತದೆ ಎಂಬ ಕಾರಣಕ್ಕೆ ಹೀಗೆ ಮಾಡ್ತಾರೆ. ಈ ಪ್ರೊಸೆಸ್ ನಲ್ಲಿ ಅದರ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋಗಳಿಗೆ ಮದುವೆಯಾಗಿ ಮಕ್ಕಳಾಗಿದ್ರು ಸರಿ, ಇವರು ತಲೆ ಕೆಡಿಸಿಕೊಳ್ಳೋದಿಲ್ಲ. ಇದರಿಂದ ಮುಂದಿನ ಸಿನಿಮಾಗಳಲ್ಲಿ ಚಾನ್ಸ್ ಸಿಗುವ ಅವಕಾಶ ಸಿಕ್ಕರೆ ಸಾಕು,
ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಹುಡುಗಿಯರಿಗೆ ಚಾನ್ಸ್ ಸಿಗೋದು ಕಡಿಮೆ. ಯಾಕಂದ್ರೆ ಕಾಸ್ಟಿಂಗ್ ಡೈರೆಕ್ಟರ್ಗಳು ಹೀಗೆ ಯೋಚಿಸುತ್ತಾರೆ, ಸಿನಿಮಾ ಚಾನ್ಸ್ ಕೇಳಿ ಆಡಿಷನ್ಗೆ ಬರುವ ಹುಡುಗಿಯರು ಮೊದಲು ನಮಗೆ ಕಮಿಟ್ಮೆಂಟ್ ಕೊಟ್ಟು ಮುಂದಿನ ದಿನಗಳಲ್ಲಿ ನಾವು ಹೇಳಿದ್ದನ್ನ ಮಾಡಲು ಒಪ್ಪದೇ ಹೋದ್ರೆ, ಅವರ ಫ್ಯಾಮಿಲಿಯವರನ್ನ ಕರೆತಂದು ಜಗಳ ಮಾಡಿದ್ರೆ ಶೂಟಿಂಗ್ ಸ್ಪಾಟ್ಗಳಲ್ಲಿ ತಮ್ಮ ಇಮೇಜ್ ಹಾಳಾಗುತ್ತದೆ ಎಂದು ಅಂತವರಿಗೆ ಚಾನ್ಸ್ ಕೊಡೋದು ಕಡಿಮೆ ಆಗುತ್ತಿದೆ. ಇದು ಇಂದಿನ ಮಾತಲ್ಲ, ಹಲವು ದಶಕದಿಂದಲೂ ನಡೆದುಕೊಂಡು ಬಂದಿರುವ ನಗ್ನ ಸತ್ಯ. ಇನ್ನು ಮೀಟು ಪ್ರಕರಣದ ಅಡಿಯಲ್ಲಿ ಹೇಳೋದಾದರೆ ಶ್ರುತಿ ಹರಿಹರನ್, ಅನುಷ್ಕಾ ಶೆಟ್ಟಿ, ತ್ರಿಷಾ, ನಯನತಾರ, ಕಂಗನಾ ರಣಾವತ್ ಇನ್ನು ಹಲವು ಮಂದಿ ನಟಿಯರು ಕಾಂಪ್ರಮೈಸ್ ಸಿಸ್ಟಮ್ ಅನ್ನ ಖಂಡಿಸಿದ್ದಾರೆ. ಆದರೆ ಇವರು ಮಾತ್ರವಲ್ಲ, ಇನ್ನು ಹಲವು ಮಂದಿ ಹೇಳುವ ಪ್ರಕಾರ ನಾವು ಮೊದಲು ಸಿನಿಮಾ ರಂಗಕ್ಕೆ ಕಾಲಿಟ್ಟಾಗ ಎಂದಿಗೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿಲ್ಲ, ಯಾವುದೇ ಕಮಿಟ್ಮೆಂಟ್ ಗಳನ್ನ ಒಪ್ಪಿಕೊಂಡಿಲ್ಲ ಎಂದು ಕಾಗೆ ಗುಬ್ಬಿ ಕತೆ ಹೇಳ್ತಾರೆಯೇ ಹೊರತು ಅವರೆಲ್ಲ ಎಂದಿಗೂ ತಮ್ಮನ್ನ ಹೀಗೆ ದಾರುಣವಾಗಿ ನಡೆಸಿಕೊಂಡವರ ಯಾರ ಹೆಸರನ್ನ ಕೂಡ ಹೊರಗೆ ಹೇಳೋದೇ ಇಲ್ಲ. ಅವರ ಪ್ರೆಸ್ಟೀಜ್ ಪ್ರಶ್ನೆ ಇದಾಗುತ್ತೆ. ಯಾಕಂದ್ರೆ ಆ ಪ್ರೊಡ್ಯೂಸರ್, ಡೈರೆಕ್ಟರ್ಸ್ ಮತ್ತು ಹೀರೋಗಳ ಕರ್ಮಕಾಂಡವನ್ನ ಬಹಿರಂಗಪಡಿಸಿದ್ರೆ ಮುಂದೆ ಯಾವ ಸಿನಿಮಾದಲ್ಲೂ ಚಾನ್ಸ್ ಸಿಗೋದು ಕಷ್ಟ ಸಾಧ್ಯ. ಹೀಗೆ ನಾಯಕಿಯರನ್ನ ಬಳಸಿಕೊಂಡು ಅವರಿಗೆ ಸಿನಿಮಾ ಒಂದಕ್ಕೆ ಕೋಟಿ ಕಟ್ಲೆ ಹಣ ಸುರಿಯೋದು, ಇದಕ್ಕೇನ ಅವರ ಪ್ರತಿಭೆಗೆ ಬೆಲೆಯೇ ಇಲ್ಲವೇ ಅನ್ಸುತ್ತೆ. ಎಸ್ಪೆಷಲಿ ಸೌತ್ ಸಿನಿಮಾಗಳನ್ನೇ ತೆಗೆದುಕೊಳ್ಳಿ, ಹೀರೋಗಳಿಗೆ ಸಿಗುವ ಪ್ರಾಮುಖ್ಯತೆ ಹೀರೋಯಿನ್ಗಳಿಗೆ ಸಿಗೋದು ವಿರಳ. ಅವರನ್ನ ಗ್ಲಾಮರ್ ಡಾಲ್ ಎಂದೇ ಬಿಂಬಿಸಲಾಗುತ್ತಿದೆ. ಮುಖ್ಯವಾಗಿ ಇಲ್ಲಿ ಈಗ ತಾನೇ ಇಂಡಸ್ಟ್ರಿಗೆ ಬರುವ ಹೊಸಬರಿಗೆ, ತರಬೇತಿ ಹೊಂದಿ ಅದಾಗಲೇ ಸಿನಿಮಾಗಳಲ್ಲಿ ನಟಿಸಿರುವ ನಾಯಕಿಯರಿಗೆ ಹಾಗೂ ಸ್ಟಾರ್ ನಾಯಕಿಯರಿಗೆಂದೇ ಒಂದು ಫಿಕ್ಸ್ಡ್ ಪ್ರೈಸ್ ಇರುತ್ತದೆ. ಇಲ್ಲಿ ಸ್ಟಾರ್ ಹೀರೋಯಿನ್ಗಳಿಗೆ ಹೆಚ್ಚಿನ ಕಮಾಯಿ ಸಿಗುತ್ತದೆ. ಹಾಗಾಗಿ ಇತರ ನಾಯಕಿಯರಿಗೆ ಇಷ್ಟು ಹಣ ಅವರ ಲಕ್ಸುರಿ ಲೈಫ್ ಸ್ಟೈಲ್ಗೆ ಸರಿ ಹೊಂದದ ಕಾರಣ ಅವರು ಫಾರಿನ್ ಇವೆಂಟ್ಸ್ ಗಳಿಗೆ ಮತ್ತು ಪ್ರೈವೇಟ್ ಪಾರ್ಟಿಗಳಿಗೆ ತೆರಳುತ್ತಾರೆ. ಇಂತಹ ನಮ್ಮ ಇಂಡಿಯನ್ ಹೀರೋಯಿನ್ಗಳಿಗೆ ದುಬೈ, ಶ್ರೀಲಂಕಾ, ಲಂಡನ್, ಅಮೆರಿಕಾದಲ್ಲಿ ಫುಲ್ ಡಿಮ್ಯಾಂಡ್ ಇರುತ್ತದೆ. ಹೀಗೆ ಹಲವರು ಪ್ರೈವೇಟ್ ಪಾರ್ಟಿಗಳಲ್ಲಿ ಸಿಗುವ ಬಿಸ್ನೆಸ್ ಮ್ಯಾನ್ಗಳ ಸ್ನೇಹ ಮಾಡಿಕೊಂಡು ಹಣ ಗಳಿಸಿ ತಮ್ಮ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾರೆ. ದುಬಾರಿ ಮೊತ್ತದ ಕಾರು, ಗೋಲ್ಡ್, ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್ ಹೀಗೆ ಎಲ್ಲವನ್ನ ಸಂಪಾದಿಸಿಕೊಳ್ಳುತ್ತಾರೆ. ಹೀಗೆ ಇಂಡಸ್ಟ್ರಿಗೆ ಬರುವ ಹೆಣ್ಣು ಮಕ್ಕಳು ಸಿನಿಮಾ ಹೀರೋಗಳ ಕಮಿಟ್ಮೆಂಟ್ಗೆ ಬಿದ್ದರೆ ಮುಂದೆ ಇವರು ತಮ್ಮ ಪಾಸ್ಟ್ ಹಿಸ್ಟರಿ ಕುರಿತು ಕೇಳಬಹುದು ಎಂದು ಇಬ್ಬರು ಮದುವೆಗೆ ರೆಡಿಯಾಗಿ ಬಿಡ್ತಾರೆ. ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸ್ಟಾರ್ ಕಪಲ್ಸ್ ಆಗಿ ಗುರುತಿಸಿಕೊಳ್ತಾರೆ, ಇಲ್ಲವೇ ವಿಚ್ಛೇದನ ಪಡೆದು ದೂರವಾಗಬೇಕಾಗುತ್ತೆ. ಹೀಗೆ ಹೀರೋಯಿನ್ಗಳಿಗೆ ಮಾತ್ರವಲ್ಲ, ಹೀರೋಗಳಿಗೂ ಸಿನಿಮಾಗಳಲ್ಲಿ ಚಾನ್ಸ್ ಸಿಗಬೇಕಂದ್ರೆ ಅವರಿಗೆ ಸಿನಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರಬೇಕು, ಇಲ್ಲವೇ ತಾವೇ ಖರ್ಚು ಮಾಡಿ ಸಿನಿಮಾಗಳಲ್ಲಿ ನಟಿಸಬೇಕು. ಫ್ರೆಂಡ್ ಕ್ಯಾರೆಕ್ಟರ್ ನಿಂದ ಹಿಡಿದು ಸೈಡ್ ರೋಲ್ ಮಾಡುವ ಪ್ರತಿಯೊಬ್ಬರು ಡೈರೆಕ್ಟರ್ ನಿಂದ ಹಿಡಿದು ಪ್ರೊಡ್ಯೂಸರ್ ಗಳಿಗೂ ಹಣ ಕೊಡಬೇಕಾಗುತ್ತೆ. ಹಾಗೆ ಇವರು ನಟಿಸಿದ ಚಿತ್ರ ಹಿಟ್ ಆಯಿತು ಅಂದ್ರೆ ನೆಪೋಟಿಸಂ ನ ಕಾರಣದಿಂದ ಅವರನ್ನ ತೆಗಳುವ ಜನರು ಇಂಡಸ್ಟ್ರಿಯಲ್ಲಿ ಬಹಳ ಮಂದಿ ಇದ್ದಾರೆ. ಯಾಕಂದ್ರೆ ಸೀನಿಯರ್ ಹೀರೋಗಳ ಮಕ್ಕಳಿಗೆ, ತಮ್ಮಂದಿರಿಗೆ, ಪ್ರೊಡ್ಯೂಸರ್ ಮಕ್ಕಳಿಗೆ, ಡೈರೆಕ್ಟರ್ಗಳ ಮಕ್ಕಳಿಗೆ ಇವರು ಕಾಂಪಿಟೇಷನ್ ಆಗುತ್ತಾರೆಂದು ಅಂತವರ ಕೆರಿಯರ್ ಅನ್ನ ಅವರಿಗೆ ಗೊತ್ತಾಗದಂತೆ ನಾಶ ಮಾಡಲು ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡ್ತಾವೆ. ಇಂಥವರ ಸಿನಿಮಾ ರಿಲೀಸ್ಗೆ ಥಿಯೇಟರ್ ಸಿಗದಂತೆ ಮಾಡಿ ಅವರ ಸಿನಿಮಾದ ಬಗ್ಗೆ, ಅವರ ಫ್ಯಾಮಿಲಿಯ ಬಗ್ಗೆಯೂ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಅವರ ಕೆರಿಯರ್ ಅನ್ನೇ ಮುಗಿಸಿಬಿಡ್ತಾರೆ. ಅಂತಹ ಎಷ್ಟೋ ಪ್ರತಿಭೆಗಳು ನಮ್ಮಲ್ಲಿ ಸೋತಿಲ್ಲ, ನೀವೇ ಹೇಳಿ. ಇದಿಷ್ಟೇ ಅಲ್ಲ, ಮ್ಯೂಸಿಕ್ ಕಡೆ ಬರೋದಾದ್ರೆ ಸಿನಿಮಾಗಳಲ್ಲಿ ಹಾಡಲು ಫೀಮೇಲ್ ಸಿಂಗರ್ಸ್ ಗಳಿಗೆ ಅವಕಾಶ ಬೇಕು ಅಂದ್ರೆ ಆ ಸಿಂಗರ್ಸ್ ಗಳು ಸಹ ಇಂತಹ ಕೆಲವು ಕಾಂಪ್ರಮೈಸ್ಗೆ ಒಳಪಡಬೇಕಾಗುತ್ತದೆ. ಇಂತಹ ಚಪಲ ಚೆನ್ನಿಗ ಮ್ಯೂಸಿಕ್ ಡೈರೆಕ್ಟರ್ಗಳು ಕೂಡ ಸಿನಿಮಾ ರಂಗದಲ್ಲಿ ಇರ್ತಾರೆ. ಹೀಗೆ ಇಂಡಸ್ಟ್ರಿಯಲ್ಲಿ ಜರುಗುವ ವಿಷಯಗಳನ್ನ ಯಾವ ಹೀರೋಗಳಾಗ್ಲಿ, ಹೀರೋಯಿನ್ಗಳಾಗ್ಲಿ, ಬೇರೆ ಆರ್ಟಿಸ್ಟ್ಗಳಾಗ್ಲಿ ಹೊರಗಡೆ ಹೇಳುವಂತಿಲ್ಲ. ಹೇಳಿದ್ರೆ ಅದರ ಮರುಕ್ಷಣವೇ ಅಲ್ಲಿಂದ ಅವರಿಗೆ ಗೇಟ್ ಪಾಸ್ ಕೊಟ್ಟು ಕಳಿಸಲಾಗುತ್ತೆ. ಪರ್ಮನೆಂಟ್ ಆಗಿ ಅವರಿಗೆ ಸಿನಿಮಾಗಳಲ್ಲಿ ನಟಿಸಲು ಮುಂದೆ ಚಾನ್ಸ್ ಸಿಗೋದಿಲ್ವಂತೆ. ಈ ಭಯದಿಂದಲೇ ಹೆದರಿ ಮರು ಮಾತನಾಡದೆ ಇಂಡಸ್ಟ್ರಿಯಲ್ಲಿ ನಡೆಯುವ ಇಂತಹ ವಿಚಾರಗಳನ್ನ ಮನದಲ್ಲೇ ನುಂಗಿಕೊಂಡು ಇದ್ದು ಬಿಡ್ತಾರೆ. ಕಾಮಾಸ್ತಕರಿಗೆ ಭಯ ಮತ್ತು ಲಜ್ಜೆ ಎರಡು ಇರೋದಿಲ್ಲವಂತೆ. ಅದಕ್ಕೆ ಸಂಸ್ಕೃತದಲ್ಲಿ ಹೀಗೆನ್ನುತ್ತಾರೆ, ಕಾಮಾತುರಾಣಂ ನ ಭಯಂ ನ ಲಜ್ಜಾ. ಇದು ಇಂತಹ ಮಂದಿಗೆ ಸೂಕ್ತವಾಗಿದೆ. ದೇವರ ಗುಡಿಯಂತೆ ನೋಡಬೇಕಾದ ಚಿತ್ರರಂಗವನ್ನ ಹೀಗೆ ಬಳಸಿಕೊಳ್ಳುವ ಹಕ್ಕು ಬಾಧ್ಯತೆಗಳನ್ನ ಇವರಿಗೆ ಕೊಟ್ಟಿದ್ದಾದರೂ ಯಾರು? ಯಾರಿಲ್ಲಿ ತಪ್ಪಿತಸ್ಥರು ಹೇಳಿ? ಇಂತಹ ವ್ಯವಸ್ಥೆಗೆ ಅದೆಷ್ಟೋ ಮುಗ್ಧ ಮನಸ್ಸುಗಳು ಬಲಿಯಾಗುತ್ತಿವೆ. ಎಲ್ಲರೂ ಇದೇ ಮಾರ್ಗದಲ್ಲಿ ನಡೆಯುತ್ತಾ ಸಾಗಿದ್ರೆ ಇಂತಹ ದೌರ್ಜನ್ಯಗಳಿಗೆ ಪರೋಕ್ಷವಾಗಿ ನಾವೆಲ್ಲರೂ ಕಾರಣರೇ ಅಲ್ಲವೇ? ಹೆಣ್ಣು ಅಂದ್ರೆ ಕಾಮದಾಹ ತೀರಿಸುವ ಬೊಂಬೆಯಂತೆ ಹೀನವಾಗಿ ನಡೆಸಿಕೊಳ್ಳುವವರ ಬಲಿ ಹಾಕಬೇಕಾದ ಸಮಾಜ. ಈ ಸರ್ಕಾರ ಇಂಥವರಿಗೆ ಉತ್ತೇಜನ ನೀಡ್ತಾ ಇದೆ. ಬಡತನ ಒಂದು ಪಿಡುಗಲ್ಲ. ಮೈದಣಿಸಿ ದುಡಿಯುವ ತೀರ್ಮಾನಕ್ಕೆ ನಮ್ಮ ಹೆಣ್ಣು ಮಕ್ಕಳು ಬರಬೇಕಾಗುತ್ತೆ. ಹೇಗಿದ್ದರೂ ಮಾತನಾಡುತ್ತದೆ ಸಮಾಜ ಎಂದು ಆತ್ಮಸಾಕ್ಷಿ ಮರೆತು ನಡೆಯುವ ಪ್ರತಿಯೊಬ್ಬರು ಹೀಗೆ ಕೆಟ್ಟ ಮಾರ್ಗದಲ್ಲಿ ಹಣ ಗಳಿಸಿ ಹೆಣ್ಣಿಗೆ ದಾಸರಾಗಿ ತಮ್ಮ ಪ್ರೆಸ್ಟೀಜ್ ಉಳಿಸಿಕೊಳ್ಳುವ ಹಂಬಲದಲ್ಲಿ ಹಾದಿ ತಪ್ಪಿ ನಡೆಯುತ್ತಿದ್ದಾರೆ.
ಹಾಲಿನಲ್ಲಿ ಒಂದು ತೊಟ್ಟು ವಿಷ ಬಿದ್ದರೂ ಹಾಲು ನಂಜಾಗುತ್ತದೆ. ಹಾಗೆ ಇಂತಹ ಕಾಮಾಂಧರು ಸಿನಿ ಇಂಡಸ್ಟ್ರಿಯನ್ನ ಮೊದಲು ಬಿಡಬೇಕು. ಪ್ರತಿಭಾವಂತರು ಮೇಲೆ ಬಂದು ಒಳ್ಳೆಯ ಹೆಸರು ಮಾಡಬೇಕು. ಆಗ ಮಾತ್ರ ಯಾವುದೇ ಚಿತ್ರರಂಗವಾಗಲಿ ಮುನ್ನಡೆ ಸಾಧಿಸಲು ಸಾಧ್ಯ. ಸ್ನೇಹಿತರೆ, ಕೊನೆಯಲ್ಲಿ ಒಂದು ವಿಚಾರವನ್ನ ನಾವು ಸ್ಪಷ್ಟಪಡಿಸ್ತೇವೆ. ನಾವಿಲ್ಲಿ ಹೇಳಿದ್ದು ಎಲ್ಲರಿಗೂ ಅಲ್ಲ, ಕೆಲವೊಂದಿಷ್ಟು ಮಂದಿ ಈ ರೀತಿಯ ಚಟ ಇರುವವರಿಗೆ ಮಾತ್ರ ಈ ರೀತಿ ಹೇಳಿದ್ದೇವೆ. ಬಣ್ಣದ ಜಗತ್ತಿನಲ್ಲಿ ಇಂಥದ್ದೊಂದು ಕರಾಳ ಮುಖ ಇದೆ ಅನ್ನೋದನ್ನ ಮಾತ್ರ ಇಲ್ಲಿ ತೋರಿಸಿದ್ದೇವೆ. ಇಡೀ ಚಿತ್ರರಂಗವೇ ಹೀಗೆ ಇರುತ್ತೆ ಅಂತ ನಾವಿಲ್ಲಿ ಹೇಳಿಲ್ಲ, ಆದ್ರೆ ಚಿತ್ರರಂಗದಲ್ಲಿ ಹೀಗೂ ಕೂಡ ಇರುತ್ತೆ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳಿದ್ದೇವೆ. ಚಿತ್ರರಂಗದ ಈ ಕರಾಳ ಮುಖದ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.